ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯಾವುದಿರುತ್ತಪ್ಪ ಅಂದರೆ ಇದರಲ್ಲಿ 4 ಹಳ್ಳಿಕಾರ್ ಓರಿಕರುಗಳು ಇರ್ತವೆ. ಸೊ ಒಂದು ಪೇರು ಮತ್ತು ಇನ್ನೂ 2 ಸಿಂಗಲ್ಲು. ಸೊ ಯಾರಿಗಾರು ಬೇಕು ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ, ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನೋಡ್ಬೋದು, ಇದು ಸಿಂಗಲ್ಲು ಮತ್ತು ಈ ಕಡೆ ಇರೋವಂಥದ್ದು ಕೊನೆಲಿರೋದು ಸಿಂಗಲ್ಲು, ಮಿಕ್ಕದ್ದು 2 ಕೂಡ ಪೇರದು. ಸೊ ಇದು ಯಗ್ನೂರು ಓರಿ ಬ್ಲಡ್ ಲೈನ್. ಇದು ಓರಿಗೆ ಅಂತ ಮಡಗಿದ್ದಾರೆ. ಯಾರಾದರೂ ಓರಿಗೆ ಬೇಕು ಅನ್ನೋರು ಇದನ್ನ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಬ್ರೀಡಲ್ಲಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸರ್, ನಿಮ್ಮ ಹೆಸರು? ಕಿರಣ ಅಂತ. ಕಿರಣ್. ಯಾವ ಊರು? ದೇವಿರಳ್ಳಿ. ಅಂದರೆ ಯಾವ ತಾಲೂಕು ಬರ್ತದೆ ಇದು? ಮಳವಳ್ಳಿ ತಾಲೂಕು. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಶಿವಲಿಂಗೇಗೌಡ. ಈಗ ನಿಮ್ಮ ಹತ್ರ ಎಷ್ಟು ಕರುಗಳವೆ? 4. ಅಂದರೆ ಜೋಡಿನಾ ಅಥವಾ ಸಿಂಗಲ್? 2 ಜೋಡಿ, ಒಂದು ಜೋಡಿ ಒಂದು ಜೊತೆ ಇದೆ, 2 ಸಿಂಗಲ್ ಇದೆ. ಒಂದು ಜೋಡಿ ಒಂದು ಜೊತೆ ಸಿಂಗಲ್ಲು. ಇದು ಮತ್ತು ಇನ್ನೊಂದು ಯಾವುದು ಜೋಡಿ? ಇದು ಮತ್ತು ಇದು, ಅದು ಜೋಡಿ. ಇದು ಮತ್ತು ಅದು ಸಿಂಗಲ್. ಇದು ಮತ್ತು ಅದು ಸಿಂಗಲ್ಲು. ಈಗ ಇದ್ರ ಸಿಂಗಲ್ದು ಇದು ಏನು ವಯಸ್ಸಾಗೈತೆ? ಇದು 1 ವರ್ಷದ ಕರು. ಅಂದರೆ 1 ವರ್ಷದ ಕರು. ಇನ್ನೂ ಅಲ್ಲಾಗಬೇಕು ಅಂದರೆ ಒಂದು ವರ್ಷ ಬೇಕಾ? ಇನ್ನೂ 1 ವರ್ಷದ ಮೇಲೆ ಬೇಕು. 1 ವರ್ಷದ ಮೇಲೆ. ಇದು ಏನು ಬೆಲೆ ಆಗೈತೆ ನಮಗೆ? ಇದು 1.20 ಆಗಿದೆ. 1.20. ಅಂದರೆ ಈಗ ಇದಕ್ಕೆ ಪೇರ್ ಹುಡುಕ್ತಾ ಇದ್ದೀರಿ? ಇದಕ್ಕೆ ಪೇರ್ ಹುಡುಕ್ತಾ ಇದ್ದೀವಿ. ಮುಖ ತೋರಿಸಿ ಹಂಗೆ, ಈ ಕಡೆ ಸ್ವಲ್ಪ. ಹಂಗೆ ಸಾಕು. ಈಗ ಇದಕ್ಕೆ ಪೇರ್ ಸಿಕ್ಕರು ಹಾಕೊಳ್ತೀರಾ? ಹಾಕೊಡ್ತೀವಿ, ಬಂದರೂ ಕೊಡ್ತೀವಿ. ಅಂದರೆ ಬಂದರೂ ಕೊಡ್ತೀರಾ? ಅಂದರೆ ಈಗ ಇದು ಇಡ ಮಾಡಿಸಿರೋ ಅಥವಾ ಏನೋ ಬೀಜದಲ್ಲಿ ಐತೆ? ಇಲ್ಲ, ಈಗ ರೀಸೆಂಟ್ ಒಂದು 20 ದಿನ ಆಗಿದೆ ಮಾಡಿಸಿ. ಅಂದರೆ ಇಡ ಮಾಡಿಸ್ಬಿಟ್ಟಿದ್ದೀರಾ? ಅಂದರೆ ಇದು ಇದಕ್ಕೂ ಎತ್ತಿಗೆನೇ ಇದು? ಎತ್ತಿಗೆನೆ. ಅಂದರೆ ಒಳ್ಳೆ ಎತ್ತಾಗುತ್ತೆ ಇದು? ಒಳ್ಳೆ ಎತ್ತಾಗುತ್ತೆ. ದೊಡ್ಡ ಸೈಜ್ ಎತ್ತಾಗುತ್ತೆ. ಒಳ್ಳೆ ಎತ್ತಾಗುತ್ತೆ. ಅಂದರೆ ಅಲ್ಲ ಆಗದೆ ಇರೋ ಪಾರ್ಟಿಲಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಎತ್ತಾಗುತ್ತೆ. ಅಂದರೆ ಈಗ ಇದು ಇಡ ಮಾಡಿಸಿದ್ದೀರಿ ಅಂದರೆ ಏನೇನು ಮೇವು ಕೊಡ್ತಾಯಿದ್ದೀರಿ ಇದಕ್ಕೆ? ಇದಕ್ಕೆ ನಾವು ಎಲೆ ಬುಸ, ರವೆ ಬುಸ, ಹಾಲು ಇವೆಲ್ಲ ಕೊಡ್ತೀರಾ? ಇದೆಲ್ಲ ಕೊಡ್ತೀವಿ. ಅಂದರೆ ಇಡ ಮಾಡಿಸಿದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀರಾ? ಇನ್ನೂ ಜಾಸ್ತಿ, ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಜಾಸ್ತಿ ಮಾಡ್ತೀವಿ. ಅಂದರೆ ಈಗ ಸ್ವಲ್ಪ ಬಣ್ಣ ಕಪ್ಪೈತಲ್ಲ, ಇದು ಇದಕ್ಕೇನಾದ್ರು ಸಪ್ರೇಟ್ ಕೊಡ್ತೀರಾ? ಇದಕ್ಕೇನಾದ್ರು ಸಪ್ರೇಟ್ ಕೊಡ್ತೀರಾ ಬಣ್ಣ ಬರೋಕ್ಕೆ? ಬಣ್ಣ ಬರೋಕ್ಕೆ ರವೆ ಗಂಜಿ, ಅಕ್ಕಿ ಗಂಜಿ ಎಲ್ಲ ಕೊಡ್ತೀವಿ. ಅಂದರೆ ಈಗ ಇದು ಇಲ್ಲಿ ಬೆನ್ಮೇಲೆ ಇದೆಯಲ್ಲ ವೈಟು, ಈ ಥರ ಬರುತ್ತೆ. ಈ ಬಣ್ಣಕ್ಕೆ ಬರುತ್ತೆ. ಈ ಬಣ್ಣಕ್ಕೆ ಬರುತ್ತೆ. ಅಂದರೆ ಫೈನಲ್ ಅದಕ್ಕೆ ಬರುತ್ತೆ. ಸೊ ಈಗ ಸದ್ಯಕ್ಕೆ ಇಡ ಮಾಡೋದ್ರಿಂದ ಈ ಥರ ಅಲ್ವಾ, ಹೊಸ್ದಾಗಿದ್ದಿಲ್ಲ, ಇನ್ನೂ ಲೇಟ್. ಅಂದರೆ ಇನ್ನೊಂದು ತಿಂಗಳು ಬೇಕಾ? ಇನ್ನೂ ಒಂದೂವರೆ ತಿಂಗಳು. 1.5 ತಿಂಗಳು. ಸೊ ಜಾತ್ರೆ ಟೈಮ್ಗೆ ಬಣ್ಣ ಬಂದಿರುತ್ತೆ. ಬಣ್ಣ ಬಂದ್ಬಿಡುತ್ತೆ. ಅಂದರೆ ನಿಮ್ಮ ಹತ್ರ ಯಾವಾಗಲೂ ಇಷ್ಟು ಕರುಗಳು ಇರ್ತವೆ? ಇರುತ್ತೆ. ಅಂದರೆ ತಂದು ಕೊಟ್ಟು ಮಾಡ್ತಾ ಇರ್ತಾರೆ? ತರೋದು ಕೊಡೋದು ಮಾಡ್ತಾನೆ ಇರ್ತೀವಿ. ಅಂದರೆ ಓರಿ ಕರುಗಳು ಮಾತ್ರನಾ? ಓರಿ ಈಗ ರೀಸೆಂಟಾಗಿ ಕಟ್ಸ್ಕೊಳ್ಳಿತ್ತು ಕೊಟ್ಬಿಟ್ಟಿದ್ದಾರೆ. ಅಂದರೆ ಇದು ರೇಖೆ ಸುಳಿ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಇದೆ. ಎಲ್ಲ ಪಕ್ಕ ಇದೆ. ನೋಡೇ ತರೋದು. ಅಂದರೆ ಸುಳಿ ಯಾವ್ದಾರು ತಪ್ಪಿರತ್ತಾರಲ್ಲ, ಇದನ್ನು ಕಟ್ಟಾಕ್ಬಿಡೋಣ. ಈ ಜೋಡಿ ಈ ಬಗ್ಗೆ ಹೇಳೋರಂತೆ. ಸರ್, ಇವು ಏನು ವಯಸ್ಸಾಗವೆ? ಇವು ಒಂದು 10-11 ತಿಂಗಳಾಗಿವೆ. ಈಗ 10 ರಿಂದ 11 ತಿಂಗಳ ಒಳಗೆ. ಅಂದರೆ ಇನ್ನು ಹಾಲು ಕುಡಿತಿದ್ವಿ ಈಗ? ಹಾಲು ಕುಡಿತಿತ್ತು. ಅಂದರೆ ಇವು ಈಗ ಕೂಟ ಮಾಡಿದ್ದೀರಾ? ಇದು ಕೂಟ ಮಾಡಿದ್ದೀವಿ. ಇದು ಇವು ಏನು ಬೆಲೆ ಆಗವೆ? ಇದು ಬಂದು 73,000. ಇದು 73,000. ಇದು ಬಂದು 67,000. 67,000. ಸೊ ಈಗ ಇವು ಸದ್ಯಕ್ಕೆ ಏನಾದ್ರು ಮಾರ್ತೀರಾ? ಅಂದರೆ ಬಂದರೆ ಕೊಡ್ತೀರಾ? ಇಷ್ಟಪಟ್ಟು ಬಂದರೆ ಕೊಡೋದು. ಇವು ಕಿಡ ಮಾಡಿಸಿದ್ದೀರಾ? ಇವು ಈಗ ಮಾಡಿಸಿರೋದು. ಅಂದರೆ ಇನ್ನೂ ಇದೆಲ್ಲ ಬಣ್ಣ ಬರೋಕಂದ್ರೆ 1-1.5 ತಿಂಗಳು ಬೇಕು. ಸೊ ಅವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣ್ತವೆ. ವೈಟ್ ಬಣ್ಣ. ಈಗೆಲ್ಲ ವೈಟ್ ಲೈಕ್ ಮಾಡ್ತಾರೆ. ಇವಕ್ಕೆ ಏನಾದ್ರು ಕೆಲಸ ಏನಾದ್ರು ಅಭ್ಯಾಸ ಮಾಡಿಸ್ತೀರಾ? ಅಂದರೆ ಇಡ ಮಾಡಿಸಿ ಸ್ವಲ್ಪ ವಯಸ್ಸಾದ್ಮೇಲೆ ಮಾಡ್ತೀರಾ? ಮಾಡಿಸ್ಬೋದಾ ಇವಕ್ಕಲ್ಲಿ? ಅಂದರೆ ಈಗ 10 ತಿಂಗಳು 11 ತಿಂಗಳು, ಇನ್ನೊಂದು ವಾರ. ಅಂದರೆ ಇವು ಕೂಡ ಸುಳಿ ಎಲ್ಲ ಸರಿಯಾಗವೆ? ಅಂದರೆ 3 ಸುಳಿ. ಸರ್, ನೀವು ಯಾವ ಕಡೆ ಕರ್ಕೊಳ್ತಾ ಇರ್ತೀರಾ ಈಗ ಕೂಟ ಮಾಡೋದು ನೀವು? ಅಂದರೆ ಈಗ ಯಾವ ಸೈಡಿಗೆ? ಕನಕಪುರ, ರಾಮನಗರ, ಮಾಗಡಿ? ಕನಕಪುರನೇ ಜಾಸ್ತಿ, ಮಾಗಡಿ ಸೈಡ್ ಏನು ಹೋಗಲ್ಲ ಸತ್ಯ ಕೊಡೋದು. ಸೊ ಅಲ್ಲೆಲ್ಲ ಒಳ್ಳೆ ಕರುಗಳು ಸಿಗ್ತವೆ? ಈ ಕಡೆ ಎಲ್ಲ ನಮ್ಮ ಸೈಡ್ ಎಲ್ಲ ಒಳ್ಳೆ ಕರುಗಳು ಸಿಗುತ್ತೆ. ಕನಕಪುರ ಸೈಡ್. ಅಂದರೆ ನೀವು ಓರಿಗೆ ಏನು ಮಡಗಲ್ವಾ?
ಅಂದರೆ ಓರಿಗೆ ಬಿಡೋಕ್ಕೆ ಮಾಡಲ್ವಾ ಅಂತ ಅದೊಂದು ಬಿಟ್ಟಿದ್ದು ಅದನ್ನು ಸದ್ಯಕ್ಕೆ ಏನು ಇದು ಮಾಡಬೇಕು ಅಂದರೆ ಎತ್ತಿಗೋಸ್ಕರ ಕಸಿ ಮಾಡಿಸಿದ್ರು. ಓಡಿರು ಅಂದರೆ ಓರಿ ಜಾಸ್ತಿ ಅವರನ್ನೇ ಕಾಯ್ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಎತ್ತು ಆದರೆ ಅಂದರೆ ಎತ್ತಾರೆ ಮೆರೆಯುತ್ತೆ, ಆಮೇಲೆ ಮೆರವಣಿಗೆಗೆ ಅದಕ್ಕೆಂತೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಎತ್ತು ಮಾಡಿ ಎತ್ತು ಮಾಡೋದು. ಕೊಡುವ ಅನ್ನೋ ಖುಷಿ. ಸೊ ಎಲ್ಲ ಮುಂದೆ ಒಂದು ಚಪ್ರದ ಎತ್ತಾಯ್ತವೆ ಇವು ನೆಕ್ಸ್ಟ್ ವರ್ಷಕ್ಕೆ. ಎರಡು ಅಲ್ಲಿಗೆ. ಈಗ ಬನ್ನಿ ಆ ಕರು ಹತ್ರ. ಸರ್ ಈ ಕರು ಏನು ವಯಸ್ಸಾಗಿದೆ ಇದಕ್ಕೆ? ಸರ್ ಈಗ ಒಂದು 5 ರಿಂದ 6 ತಿಂಗಳು ಕರು ಇದು. 6 ತಿಂಗಳು ಅಂದರೆ ತುಂಬ ಒಳ್ಳೆ ಬೆಳವಣಿಗೆ ಐತೆ. ತುಂಬ ಒಳ್ಳೆ ಬೆಳವಣಿಗೆ ಇದೆ. ಎಗ್ನೂರ್ ಬ್ಲಡ್ ಲೈನ್. ಇದನ್ನ ಒಂದು ಓರಿ ಕರು ಮಾಡುವ ಅಂತ ಅಂದರೆ ಬಿತ್ತನೆಗೆ ಅಂದರೆ ರೇಖೆ ಎಲ್ಲ ತುಂಬ ಚೆನ್ನಾಗೈತೆ. ಅಂದರೆ ಈಗ 5-6 ತಿಂಗಳು ಆಗಿದೆಯಾ? ಅಂದರೆ ಒಳ್ಳೆ ಬೆಳವಣಿಗೆ ಐತೆ. ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇದೆ. ಒಂದು ವರ್ಷದೊಳಗಡೆ ಇನ್ನೂ 10 ಕ್ಕಿಂತ ದೊಡ್ಡದಾಗ್ಬೋದು. ಅದೇ ಮೊದಲು ತೋರಿಸ್ರಲ್ಲ ಅದಕ್ಕಿಂತ. ಸೊ ಇದನ್ನೇನಾದ್ರು ಬಿತ್ತನೆಗೆ ಮಡಗ್ತೀರಾ? ಇದಕ್ಕೆ ಬಿತ್ತನೆಗೆ ಅಂತಲೇ ಬಿಟ್ಕೊಂಡಿದ್ದೀವಿ. ಅಂದರೆ ರೇಖೆ ಮೂತಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಒಂದು ಯಾರಿಗಾರ ಒಳ್ಳೆ ಬಿತ್ತನೆಗೆ ಆಗುತ್ತೆ ಇದು. ಬಿತ್ತನೆಗೆ ಆಗುತ್ತೆ ಅಂತ ಯಾರಿಗಾರ ಒಳ್ಳೆ ಸ್ವಲ್ಪ ಹಿಂದೆ ತೊಳಿ, ಸ್ವಲ್ಪ ಸರಿಯಾಗಿ ನಿಲ್ಸೋದು. ಸರ್ ಇದಕ್ಕೆ ಏನು ಬೆಲೆ ಆಗೈತೆ ಇದು? ಇದು 52,000 ಆಗಿದೆ ನಮಗೆ. 52,000 ಅಂದರೆ ಖರ್ಚೆಲ್ಲ ಸೇರಿಸಿನ ಊಟ ಖರ್ಚೆಲ್ಲ ಸೇರಿಸಿ 52,000. ಸೊ ಈಗ ಯಾರಾದರೂ ಓರಿಗೆ ಮಡಿಕೊಳ್ತೀವಿ ಅಂದ್ರೆ ಕೊಡ್ತೀರಾ? ಕೊಡ್ತೀವಿ. ಬಟ್ ಓರಿಗೆ ಕೊಡಬೇಕು ಅಂತ ಇದು. ಓರಿಗೆ ಕೊಡಬೇಕು ಅಂತ ಇದ್ದ. ಸೊ ಎಲ್ಲ ಸುಳಿ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಈ ಬಾಲ ಎಷ್ಟು ಉದ್ದ ಇರಬೇಕು ಎಲ್ಲ ಕರೆಕ್ಟಾಗಿದೆ. ಒಂದು ಸಮವಾಗಿ ಕರೆಕ್ಟಾಗಿದೆ. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಕಿದ್ರೆ ಹಾಲು ಎಲ್ಲ ಹಾಕಿ ಇನ್ನೂ ಬೆಳೆಯುತ್ತೆ. ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡಿ ಹಾಲು ಹಾಕ್ತಿದ್ದೀವಿ. ಈಗ ಹಾಲು ಹಾಕ್ತಿದ್ರೆ ಹಾಲು ಕೊಟ್ಟೆ ತಂದು ತಗೊಂಡು ಹಾಕ್ತಿದ್ದೀವಿ. ತಂದು. ಸೊ ರೇಖೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟೈತೆ, ಸಾಧುವಾಗೈತೆ. ತುಂಬ ಸಾಧುವಾಗಿದೆ. ಸೊ ಇದು ಎಗ್ನೂರ್ ಬ್ಲಡ್ ಲೈನು. ಅಂದರೆ ಯಾವ ಊರು ಸೈಡ್ ಇದು? ಇದು ಸಂತಕೋಡಿ ಸೈಡ್. ಅಲ್ಲೇ ಸೈಡ್. ಆ ಸೈಡ್ ಜಾಸ್ತಿ ತರೋದೇ ಆ ಸೈಡ್. ಆ ಸೈಡೇನೆ. ಆ ಸೈಡ್ ಅಂದರೆ ಒಳ್ಳೆ ಕರುಗಳು ಸಿಗ್ತವೆ. ಒಳ್ಳೆ ಕರುಗಳು ಇರ್ತಾವೆ ಕಡೆ. ಅಂದರೆ ಓರಿಗಳು ಒಳ್ಳೊಳ್ಳೆ ಓರಿ ಇದಾವೆ. ಊರಿಗಳಿದೆ. ಸೊ ಫುಲ್ಲು ಸಾಧುವಾಗೈತೆ. ಕತ್ತು ಎಲ್ಲ ತುಂಬ ಉದ್ದಾಗೈತೆ. ತುಂಬ ಚೆನ್ನಾಗಿದೆ. ಸೊ ಈಗ ನಿಮ್ಮ ಹತ್ರ 4 ಕರುಗಳಿದ್ದಾವೆ. ಅಂದರೆ ಯಾವ ಬೇಕು ಅಂದ್ರೆ ಕೊಡ್ತೀರಾ? ಯಾವುದೇ ಬಂದರೂ ಕೊಡ್ತೀವಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಇದು ಒಂಟಿ ಅದು ಕೊಡ್ತೀವಿ. ಇಲ್ಲ ಅದು ಕೂಟ ಹಾಕೋತೀವಿ ಅಂದ್ರೆ ಕೊಡ್ತೀವಿ. ಕೂಟ ಇದ್ರೂ ಹೇಳ್ತೀವಿ. ಇದ್ರೂ ತಗೊಳ್ತೀರಾ? ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 97 38 78 3828. ಇನ್ನೂ ಒಂದಿದೆ ನಮ್ಮ ಅಪ್ಪಾಜಿದು, ಅದು ಹೇಳಿ. 9663 971919. ಅವ್ರ ಹೆಸರು, ನಿಮ್ಮ ಅಪ್ಪನ ಹೆಸರು? ಶಿವಲಿಂಗೇಗೌಡ. ಸೊ ಯಾರಿಗೆ ಕಾಲ್ ಮಾಡಿದ್ರು ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡ್ತೀರಾ. ಸೊ ಅದು ಕರುಗಳು ಏನಾದ್ರು ಬೇಕು ಅಂದರೆ ಕೊಡಿಸ್ತೀರಾ? ನಿಮ್ಮ ಹತ್ರ ಇನ್ ಕೇಸ್ ಇರಲ್ಲ? ಸಿಗುತ್ತೆ. ನಮಗೆ ಗೊತ್ತಿರೋದಿದ್ರೆ ನಮ್ಮ ತಂದೆ ಹೇಳ್ತಾರಲ್ಲ. ಅಂದರೆ ಗೊತ್ತಿರೋ ಕಡೆ ಇದ್ದರೆ ತೋರಿಸ್ತೀರಾ? ಗೊತ್ತಿರುತ್ತೆ ಅಲ್ಲೇ ಹೇಳ್ತಾರೆ. ಒಳ್ಳೆ ಕರುಗಳು ಇರೋದಲ್ಲ ಹೇಳ್ತಾರೆ. ಒಳ್ಳೊಳ್ಳೆ ಕರುಗಳು. ಸೊ ಈಗ ಇದು ತುಂಬ ಸಾಧು ಇರೋದ್ರಿಂದ ಇದು ಓರಿಗೆ ತುಂಬ ಒಳ್ಳೆ ಓರಿ ಆಗುತ್ತೆ. ಇದು ಒಳ್ಳೆ ಓರಿ ಆಗುತ್ತೆ ಮುಂದೆ ಅನ್ನೋದ್ರಿಂದ ಓರಿಗೆ ಅಂತಲೇ ಬಿಟ್ಟಿದ್ದೀವಿ. ಸೊ ಇದೇನು ಇಡ ಮಾಡಿಸಿಲ್ಲ? ಮಾಡಿಸಿಲ್ಲ. ಸರಿ ಸರ್. 6 ತಿಂಗಳು ತರಲ್ಲ. ಇನ್ನು 6 ತಿಂಗಳು ಅಂದರೆ ಮಾಡಿಸ್ಬೇಕು ಅಂದ್ರೂ 1 ವರ್ಷ ಆಗಬೇಕಾ? ಒಂದು ವರ್ಷ ಆದರೆ ಅದು ಸರಿ ಆಗುತ್ತೆ. ಸರಿ ಆಗುತ್ತೆ. ಥರ ಚೆನ್ನಾಗಿ ಬಂದ್ಕೊಂಡು ಸರಾಗುತ್ತೆ. ಆವಾಗ ಮಾಡಿಸ್ಕೊಬೋದು. ಕೂಟಕ್ಕೆ ಎತ್ತೆ ಮಾಡ್ತೀನಿ ಅನ್ನೋರಿದ್ರೆ ಮಾಡ್ಬೋದು. ಅಲ್ಲ, ಯಾರು ಇಷ್ಟಪಟ್ಟು ಎತ್ತೇ ಬೇಕು ನಮಗೆ ಇದು ಅಂದ್ರೆ ಮಾಡ್ಬೋದು. ಅಥವಾ ಓರಿಗೆ ಅಂದರೂ ಕೊಡ್ತೀರಾ? ಓರಿಗಾದರೂ ಕೊಡ್ತೀವಿ. ಓರಿಗೆ ಅಂತಲೇ ಬಿಟ್ಟಿದ್ದೀವಿ. ಬಟ್ ನೋಡ್ಬೇಕು ಯಾವುದಕ್ಕಾಗುತ್ತೆ ಅದಕ್ಕೆ. ಸರಿ ಸರ್, ಥ್ಯಾಂಕ್ ಯು.